ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಧನುರ್ಮಾಸದ ಮೊದಲನೇ ದಿನ ಆಗಿರೋದ್ರಿಂದ ನಾನು ಕೂಡ ಧನುರ್ಮಾಸನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮುಂಚೆ ಎಲ್ಲ ಒಂದು 9 ಡೇಸ್ 5 ಡೇಸ್ ಈ ರೀತಿ ಮಾಡ್ತಾಯಿದ್ದೆ. ಸೊ ಈ ವರ್ಷ ಸ್ವಲ್ಪ ಸ್ಪೆಷಲ್ ಏನಂತಂದರೆ, ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಕೂಡ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಡೈಲಿ ನೈವೇದ್ಯಕ್ಕೆ ಬೇರೆ ಬೇರೆ ರಂಗೋಲಿ ಜೊತೆ ಹಾಗೆ ಬೇರೆ ಬೇರೆ ವಿಶೇಷ ನೈವೇದ್ಯಗಳನ್ನೂ ಕೂಡ ಮಾಡ್ತೀನಿ. ಸೊ ಪ್ಲೀಸ್ ನನ್ನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಕೂಡ ಮರಿಬಿಡಿ. ಇವತ್ತು ಮಾರ್ನಿಂಗ್ ನೈವೇದ್ಯಕ್ಕೆ ಅಂತ ಹೇಳಿ, ಇವತ್ತು ಮಂಗಳವಾರ ಆಗಿರೋದ್ರಿಂದ ಗಣಪತಿಗೆ ಪ್ರಿಯವಾಗಿರುವಂತಹ ಪಂಚಕಜ್ಜಾಯನ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಕೂಡ ಬೇರೆ ಬೇರೆ ರೀತಿ ಪಂಚಕಜ್ಜಾಯನ ಮಾಡ್ತಾರೆ, ಅವ್ರವ್ರದ್ದೇ ರೀತಿಯಲ್ಲಿ ಮಾಡ್ತಾರೆ. ತುಂಬ ವೆರೈಟಿ ಅಡುಗೆಗಳಿರುತ್ತೆ. ಒಂದು ಕಡೆ ಇದ್ದಂತೂ ಇನ್ನೊಂದು ಕಡೆ ಇರೋದಿಲ್ಲ. ಸೊ ಇವತ್ತು ನಾನು ಮಾಡ್ತಿರೋದು ಯಾವ ರೀತಿಯ ಪಂಚಕಜ್ಜಾಯ ಅನ್ನೋದನ್ನ ಕೂಡ ನಾನು ಇವತ್ತು ತೋರಿಸ್ತೀನಿ. ಸೊ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥದ್ದು, ಗಣೇಶನಿಗೆ ತುಂಬಾ ಪ್ರಿಯವಾದದ್ದು ಅಂತ ಹೇಳ್ತಾರೆ ಅಂತಲೂ ಹೇಳಲಾಗುತ್ತೆ. ಹಾಗೆ ಕಡಿಮೆ ಸಮಯದಲ್ಲಿ ತುಂಬ ಬೇಗನೆ ಆಗುವಂತಹ ಒಂದು ಪ್ರಸಾದ ಅಂತಲೇ ಹೇಳ್ಬೋದು. ನಾನೀಗ ಇಲ್ಲಿ ಸ್ವಲ್ಪ ಹಸಿ ಕಾಯಿ ತುರಿನ ನಾನಿಲ್ಲಿ ತೊಗೊಂಡಿದ್ದೀನಿ. ನೀವು ಬೇಕಾಗಿದ್ದರೆ ಇದಕ್ಕೆ ಒಣಕೊಬ್ಬರಿನೂ ಕೂಡ ಆ್ಯಡ್ ಮಾಡ್ಕೋಬೋದು. ಅದಕ್ಕೆ ನಾನು 1-2 ಸ್ಪೂನ್ನಷ್ಟು ಪುಡಿ ಬೆಲ್ಲನ ಹಾಕೊತಾ ಇದ್ದೀನಿ. ಇದರಲ್ಲಿ ನೀವು ಬೆಲ್ಲ ಇಲ್ಲ ಸಕ್ಕರೆ ಇಲ್ಲ ಜೇನುತುಪ್ಪನೂ ಕೂಡ ಬಳಸ್ಬೋದು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ. ಅದಾದ ನಂತರ ಇದಕ್ಕೆ ಸ್ವಲ್ಪ ತುಪ್ಪನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಸೊ ಇವಾಗ ಇದರಲ್ಲಿ ತುಪ್ಪನ ಆ್ಯಡ್ ಮಾಡಿ, ಇದಾದಮೇಲೆ ಸ್ವಲ್ಪ ಅವಲಕ್ಕಿನ ಸೇರಿಸ್ತೀನಿ. ಇದಕ್ಕೆ ಆ್ಯಕ್ಚುಲಿ ಪೇಪರ್ ಅವಲಕ್ಕಿನ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಗಟ್ಟಿ ಅವಲಕ್ಕಿ ಅಂತೂ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಈ ಪೇಪರ್ ಅವಲಕ್ಕಿನ ನಾನು ಇದ್ರ ಜೊತೆ ಸೇರಿಸಿ ಕೈಯಿಂದ ಬೆಲ್ಲ ಮತ್ತು ಹಾಗೆ ತುಪ್ಪನ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಕಪ್ಪು ಎಳ್ಳನ್ನು ಸೇರಿಸಿದ್ರೆ ಗಣೇಶನಿಗೆ ಪ್ರಿಯವಾಗಿರುವಂತಹ ಪಂಚಕಜ್ಜಾಯ ನೈವೇದ್ಯ ರೆಡಿ ಆಯಿತು. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.